ಹಾಸನದಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ. ನಾನು ಭಾಗ್ಯ. ನಾನು ಆಲ್ಕಟ್ಟೆಯಿಂದ ಬಂದಿದ್ದೀನಿ. ನಾನು BSc ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಕೋರ್ಸ್ನ 4 ವರ್ಷ ಮುಗಿಸಿದ್ದೀನಿ. ನಮ್ಮ ಅಮ್ಮ ಕೆಂಚಮ್ಮ ಅವರು 10 ವರ್ಷಗಳಿಂದ ಈ ಶ್ರೀದೇವಿ ಸಂಘದಲ್ಲಿ ಜಾಯಿನ್ ಆಗಿದ್ದಾರೆ. ನಾನು ಡಿಗ್ರಿ ಜಾಯಿನ್ ಆಗಿಂತ ಮುಂಚೆ ನನಗೆ ಏನಪ್ಪ ಗೊತ್ತಿತ್ತಂದರೆ ಮಂಜುನಾಥ ಸಂಘ ಅಂದರೆ ಜಸ್ಟ್ ಲೋನ್ ಕೊಡ್ತಾರೆ, ನಾವು ಅದನ್ನು ಕಟ್ಟಬೇಕು ಅಂತ ಅಷ್ಟೇ ಗೊತ್ತಿತ್ತು. ಆದರೆ ನಾನು ಡಿಗ್ರಿ ಜಾಯಿನ್ ಆದಾಗ ನನಗೆ ನಿಜ ಥ್ಯಾಂಕ್ಸ್ ಹೇಳಬೇಕು ಮಂಜುನಾಥ ಸಂಘದಲ್ಲಿ ವರ್ಕ್ ಮಾಡೋ ಕಾರ್ಯಕರ್ತರಿಗೆ. ಯಾಕೆಂದರೆ ಅವರೇ ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು. ಈ ರೀತಿ ಒಂದು ಸುಜ್ಞಾನ ನಿಧಿ ಶಿಷ್ಯವೇತನ ಇದೆ, ನೀವು ಪ್ರೊಫೆಷನಲ್ ಕೋರ್ಸ್ ಹೋಗ್ತಿರೋರಿಗೆ 1000 ರೂಪಾಯಿ ಅಮೌಂಟ್ ಬರುತ್ತೆ, ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಅವ್ರು ನಮಗೆ ತಿಳಿಸ್ಕೊಟ್ರು. ಅದರಿಂದ ನಾವು ಅವ್ರು ನಮಗೆ ತಿಳಿಸ್ಕೊಟ್ಟಿದ್ರಿಂದ ನಾವು ಅದಕ್ಕೆ ಅಪ್ಲೈ ಮಾಡಿದ್ವಿ. ನಮಗೆ ತಿಂಗಳ ಅಮೌಂಟ್ ಬಂತು. ನಮಗೆ ನಿಜ ಈ ಸುಜ್ಞಾನ ನಿಧಿಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಯಾಕೆಂದರೆ ನಮಗೆ ತಿಂಗಳ ಕಾಲೇಜ್ ಫೀಸ್ ಇರ್ಬೋದು, ಹಾಸ್ಟೆಲ್ ಫೀಸ್ ಇರ್ಬೋದು, ತುಂಬ ಜಾಸ್ತಿ ಇರುತ್ತೆ ಪ್ರೊಫೆಷನಲ್ ಕೋರ್ಸ್ ಹೋಗ್ತಿರೋರಿಗೆ. ನಮಗೆ ಈ ಸುಜ್ಞಾನ ನಿಧಿ ಬರ್ತಾ ಇರೋದ್ರಿಂದ ನಮಗೆ ಬುಕ್ಸ್ ತಗೊಳ್ಳೋಕ್ಕಾಗಲಿ, ನಾವು ಯಾವ್ದಾದ್ರು ಕೋರ್ಸ್ ಮಾಡೋಕ್ಕಾಗಲಿ, ಮತ್ತು ನಮ್ಮ ಹಾಸ್ಟೆಲ್ ಫೀಸಿಗಾಗಲಿ ತುಂಬ ಹೆಲ್ಪ್ ಆಗ್ತಾ ಇದೆ. ಸೊ ಅದೊಂದು. ಆಮೇಲೆ ಅದೇ ನಮಗೆ ತುಂಬ ಆರ್ಥಿಕವಾಗಿ ಸಹಾಯ ಆಗಿದೆ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾವು ಈ ಸುಜ್ಞಾನ ನಿಧಿನ ನಾನು ಫಸ್ಟ್ ಇಯರಲ್ಲಿದ್ದಾಗ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡಬೇಕಿತ್ತು. ಅಲ್ಲಿ ಏನಾಗ್ತಿತ್ತು ಅಂದರೆ ಕೆಲವರಿಗೆ ಸ್ಕ್ಯಾನರ್ದು ಪ್ರಾಬ್ಲಮ್ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಅವ್ರಿಗೆ ಲೀಸ್ಟ್ ಬಾದರ್, ಅವರಿಗೇನು ಹೋಗ್ತೀವಿ ಆಗ್ತಾರೆ, ಅವ್ರಿಗೆ ಬೇರೆ ಕೆಲಸ ಇರುತ್ತೆ, ಅವ್ರು ಅಷ್ಟೊಂದು ಟೆನ್ಷನ್ ಇದನ್ನು ಮಾಡ್ಕೊಳ್ಳಲ್ಲ. ಆವಾಗ ಕೆಲವೊಂದು ಪಾಸ್ಬುಕ್ ಜೆರಾಕ್ಸ್ ಇರಲಿ ಏನೇ ಇರಲಿ ಸ್ಕ್ಯಾನಿಂಗು ತಪ್ಪಾಗುತ್ತೆ. ಸ್ಕ್ಯಾನಿಂಗ್ ತಪ್ಪಾಗಿ ಸ್ವಲ್ಪ ಸ್ಕ್ಯಾನಿಂಗ್ ಪಾಸ್ಬುಕ್ ಜೊತೆ ಸ್ಕ್ಯಾನಿಂಗ್ ತಪ್ಪಾದರೆ ರಿಜೆಕ್ಟ್ ಆಗುತ್ತೆ. ಆ ಥರ ರಿಜೆಕ್ಟ್ ಆದಾಗ ಅವ್ರು ನಮಗೆ ಮೆಸೇಜ್ ಮಾಡಿರ್ತಾರೆ ಆ್ಯಕ್ಚುಲಿ ಸುಜ್ಞಾನ ನಿಧಿ ಅವರು, ಈ ಥರ ನಿಮ್ಮ ಸ್ಕ್ಯಾನಿಂಗ್ ಇದಾಗಿದೆ ಮತ್ತೆ ಅಪ್ಲೈ ಮಾಡಿ ಅಂತ. ಕೆಲವೊಬ್ಬರು ಮೆಸೇಜ್ನ ನೋಡ್ಕೊಂಡಿರಲ್ಲ. ಅದರಿಂದ ಕೆಲವೊಬ್ಬರಿಗೆ 1 ವರ್ಷ ಅಮೌಂಟ್ ಬರ್ದಲ್ಲೇ ಇದಾಗ್ಬಿಡುತ್ತೆ. ಸೊ ಈ ತೊಂದರೆನ ಸುಜ್ಞಾನ ನಿಧಿಯವರು ಬೇಗ ಐಡೆಂಟಿಫೈ ಮಾಡಿ ಓನ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಸುಜ್ಞಾನ ನಿಧಿದು ಮಂಜುನಾಥ ಸಂಘದ ಅಮೌಂಟ್ ಕಟ್ಟಾರಲ್ಲ ಅವ್ರು ಮಾತ್ರ ಅಪ್ಲೈ ಮಾಡೋ ಥರ ಒಂದು ಹೆಲ್ಪ್ ಮಾಡಿದ್ರು. ನಾವು ಅಲ್ಲೇ ಹೋಗಿ ಅಪ್ಲೈ ಮಾಡೋದ್ರಿಂದ ನಮಗೆ ನೀಟಾಗಿ ಸ್ಕ್ಯಾನರ್ಸ್ ಇರುತ್ತೆ, ನೀಟಾಗಿ ಅಪ್ಲೈ ಮಾಡಿಕೊಡ್ತಾರೆ. ಅವರಿಗೆ ನಮ್ಗೆ ಗೊತ್ತಿರುತ್ತೆ ಬಡ ಮಕ್ಕಳು ಇವರಿಗೆ ನೀಟಾಗಿ ಅಪ್ಲೈ ಮಾಡಿಕೊಡ್ಬೇಕು ಅಂತ. ಆ್ಯಂಡ್ ಈವನ್ ಅಮೌಂಟ್ ಕೂಡ ಕಡಿಮೆ. ನಾವು ಅದು ರಿನಿವಲ್ ಮಾಡೋದಕ್ಕೆ 100 ರೂಪಾಯಿ ಕೊಡಬೇಕು. ಇಲ್ಲಿ ಕೇವಲ 50 ರೂಪಾಯಲ್ಲೇ ನಮಗೆ ನೀಟಾಗಿ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಿಕೊಡ್ತಾ ಇದ್ರು. ಸೊ ಇದಕ್ಕೊಂದು ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದರ ನಮ್ಮ ಪ್ರಾಬ್ಲಮ್ನ ಬೇಗ ಐಡೆಂಟಿಫೈ ಮಾಡಿದ್ರು. ಈಗ ತುಂಬ ತೊಂದರೆ ಆಗ್ತಾಯಿತ್ತು. ಮತ್ತು ಈವನ್ ಕಾರ್ಯಕರ್ತರು ಅಷ್ಟೇ, ಪ್ರತಿ ವರ್ಷ ನಮಗೆ ಗೊತ್ತು ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ಗೊತ್ತಿರುತ್ತೆ ಅಂತ. ಆದ್ರೂ ಅವರು ಎಷ್ಟು ಇದಂದರೆ ಪ್ರತಿ ವರ್ಷ ಬಂದಾಗಲೂ ನಮಗೆ ಮೆಸೇಜ್ ಮಾಡ್ತಾ ಇದ್ರು, ನೋಡಿ ಈ ಥರ ಬಂದಿದೆ ಅಪ್ಲೈ ಮಾಡಿ ಅಂತ. ಸೊ ಈ ವೇದಿಕೆ ಮುಖಾಂತರ ನಾನು ಶ್ರೀ ವೀರೇಂದ್ರ ಹೆಗ್ಡೆ ಅವರಿಗೆ ಹಾಗೂ ಶ್ರೀ ಮಂಜುನಾಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅವರಿಗೆ ಹಾಗೂ ಇಲ್ಲಿ ವರ್ಕ್ ಮಾಡುವಂಥ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಈ ಶಿಷ್ಯ ವೇತನ ತಗೊಂಡಿರೋವಂಥ ಎಲ್ಲ ಫಲಾನುಭವಿಗಳ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಮಗೆಲ್ಲ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.